ನ್ಯೂಸ್ ಎಕ್ಸ್‌ಪ್ರೆಸ್ at 6 ಗೆ ಸ್ವಾಗತ. ನಾನು ಮಧುಶ್ರೀ. ಟಗರುಗೆ ಸೈಲೆಂಟ್ ಆಗಿ ಕನಕಪುರದ ಬಂಡೆ ಟಾಂಗ್, ಸ್ಕೂಲ್ಗೆ ಚಕ್ಕರ್, ಲಾಡ್ಜ್ನಲ್ಲಿ ಶಿಕ್ಷಕ ಹಾಜರ್, ಕಾಮುಕ ಗಂಡನ ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟ ಪತ್ನಿ, ಚಾಮರಾಜಪೇಟೆ ಬಂದ್, ಶಾಸಕ ಜಮೀರ್ ಓಪನ್ ಸವಾಲ್, ಖಾಸಗಿ ಹೋಟೆಲ್ನಲ್ಲಿ ಹೈ ಡ್ರಾಮಾ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ರ? ಸಿದ್ದರಾಮೋತ್ಸವಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ಇದೆಯಾ? ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ ಯಶವಂತ ಸಿನ್ಹಾ, ರಾಜ್ಯ ಸರ್ಕಾರಕ್ಕೆ ಡಿಎಸ್ಎಸ್ ಖಡಕ್ ಎಚ್ಚರಿಕೆ ಕೊಡ್ತಾ? ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕೇಂದ್ರ ಸರ್ಕಾರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಿದೆ ಅಂತ ವಿಪಕ್ಷಗಳ ರಾಷ್ಟ್ರಪತಿ ಅಭ್ಯರ್ಥಿ ಯಶವಂತ ಸಿನ್ಹಾ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಯಶವಂತ ಸಿನ್ಹಾ, ಇಡಿ, ಸಿಬಿಐ, ಐಟಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ವಿರೋಧ ಪಕ್ಷಗಳ ನಾಯಕರು ಏನೂ ಮಾತನಾಡುವಂತಿಲ್ಲ. ಯಾರಾದ್ರೂ ಏನಾದ್ರೂ ಮಾತನಾಡಿದ್ರೆ ನೋಟಿಸ್ ಬರುತ್ತೆ ಅಂತ ಕೇಂದ್ರ ಸರ್ಕಾರದ ಕಾಲೆಳೆದ್ರು. ಇಷ್ಟಕ್ಕೆ ಸುಮ್ಮನಾಗದ ಯಶವಂತ ಸಿನ್ಹಾ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ ಮತ್ತು ಗೋವಾದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸರ್ಕಾರಗಳನ್ನು ಬೀಳಿಸೋದು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ನಡೀತಿದೆ. ಬಿಜೆಪಿಯಿಂದ ಹಲವು ರಾಜ್ಯಗಳಲ್ಲಿ ಸರ್ಕಾರ ಉರುಳಿಸುವ ಕೆಲಸ ಆಗಿದೆ. ಬಿಜೆಪಿಯ ಇಂತಹ ನಡೆ ಖಂಡನೀಯವಾದುದು ಅಂತ ಯಶವಂತ ಸಿನ್ಹಾ ಗುಡುಗಿದ್ದಾರೆ. ಇತ್ತ ಸಿದ್ದರಾಮೋತ್ಸವಕ್ಕೆ ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್, ಸಿದ್ದರಾಮೋತ್ಸವಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧವಿದೆ. ಆ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆ ಅಂತ ಟೀಕಿಸಿದ್ರು. ಅಲ್ಲದೆ ಮೋದಿ ಆಡಳಿತ ಟೀಕಿಸಿದ ಸಿದ್ದರಾಮಯ್ಯನವರಿಗೆ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರಿಗೆ ಟೀಕಿಸಲು ಬೇರೆ ವಿಷಯ ಇಲ್ಲ ಅಂತ ಹೈದರಾಬಾದ್ನಲ್ಲಿ ಶೆಟ್ಟರ್ ಟೀಕಿಸಿದ್ರು. ವರುಷ 8 ಅವಾಂತರ 108 ಪುಸ್ತಕ ಬಿಡುಗಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಶ್ವರಪ್ಪ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯಗೆ ಅವಾಂತರ ಎಂಬ ಪದಗಳೆಲ್ಲ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವಾಂತರದ ವ್ಯಕ್ತಿ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಪಕ್ಷದ ಮೇಲೆಯೇ ವಿಶ್ವಾಸವಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ಕಾರ್ಯಕ್ರಮ ಮಾಡಲು ಹೊರಟಿದ್ದಾರೆ ಅಂತ ಸಿದ್ದರಾಮಯ್ಯನವರಿಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಅವಾಂತರದ ವ್ಯಕ್ತಿನೇ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡಲು ಅವರು ತಯಾರಿಲ್ಲ. ಯಾಕಂದ್ರೆ ತಾನು ಬೆಳೆಯಬೇಕೆಂಬ ಅವಾಂತರದ ವ್ಯಕ್ತಿ ಅಂತ ಸಿದ್ದು ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಬಗ್ಗೆ ಹುಡುಕಿ ಯಾರೋ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ 5 ಅವಾಂತರಗಳನ್ನ ನಾವು ನೋಡುವವರಿದ್ದೇವೆ. ಸಿದ್ದರಾಮೋತ್ಸವ ಬೆಂಬಲಿಗರು ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ನಾನೇ ಮಾಡಿಕೊಳ್ತಿದ್ದೇನೆ ಅಂತ ಹೇಳಿಕೊಳ್ತಾರಾ ಅಂತ ಸಿದ್ದರಾಮಯ್ಯನವರಿಗೆ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸ್ತಾ ಇರುವ ಡಿಕೆ ಶಿವಕುಮಾರ್ ನಾವು ಗೆಲ್ತೇವೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ, ಬಿಜೆಪಿಯು ಗೆದ್ದಿತ್ತು. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಸಮಾನವಾಗಿ ಗೆದ್ದಿದ್ದೇವೆ. ಶಿಕ್ಷಕರ ಕ್ಷೇತ್ರದಲ್ಲಿ ಯಾವತ್ತೂ ಗೆದ್ದಿರಲಿಲ್ಲ, ಇವತ್ತು ಗೆದ್ದಿದ್ದೇವೆ. ಶಿಕ್ಷಕರು, ಪದವೀಧರರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ಗೆ ವಿದ್ಯಾವಂತರು, ಪ್ರಜ್ಞಾವಂತರು ಮತ ಹಾಕಿದ್ದಾರೆ ಅಂತ ಡಿಕೆಶಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಮಾಡಬೇಕು ಅಂತ ಕೆಲವು ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ರೀತಿಯ ಅವಕಾಶಗಳನ್ನ ಕೊಟ್ಟಾಗಿದೆ ಅಂತ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಗುಡುಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರನ್ನೂ ಕಡೆಗಣಿಸುವ ಪ್ರಶ್ನೆ ಉದ್ಭವಿಸಲ್ಲ. ಪಕ್ಷದಲ್ಲಿ ಅಸಮಾಧಾನ ಇದ್ರೆ ಹೈಕಮಾಂಡ್ ಜೊತೆ ಮಾತನಾಡಲಿ ಅಂತ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಪರೋಕ್ಷವಾಗಿ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ಅದನ್ನ ಅವರು ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಗಿ ತಿಳಿಸಬೇಕು. ಇತ್ತ ಎಸ್ಸಿ ಎಸ್ಟಿ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಒಂದು ವೇಳೆ ಸ್ಪಂದಿಸದಿದ್ರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಎನ್ಎಂ ಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಹೋರಾಟ ಸಭೆಯಲ್ಲಿ ಮೂರ್ತಿ ಗರಂ ಆಗಿದ್ದು, ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೆ ಹೋರಾಟ ನಡೆದಿದೆ. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹೋರಾಟ ಮಾಡುತ್ತಿದ್ದಾರೆ. ಹೀಗಿದ್ರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ಡಿಎಸ್ಎಸ್ನ ಎನ್ಎಂ ಮೂರ್ತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಅವರಲ್ಲಿ ಧರಣಿಯನ್ನ ಕೂತಿರೋದು.
ಬೆಂಗಳೂರಿನಲ್ಲಿ ನಡೆದೇ ಹೋಯಿತು ಘನಘೋರ ಘಟನೆ. ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆ. ಅತ್ಯಾಚಾರವೆಸಗಿ ಸುಟ್ಟು ಹಾಕಿದ್ರ ಹಂತಕರು. ಮತ್ತೊಂದು ಕಡೆ ಮಗಳ ಬಳಿಯೇ ವಿಕೃತಿ ಮೆರೆದ ಪಾಪಿ ತಂದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ವಿಧಾನಸಭೆ ಸ್ಪೀಕರ್ ಆಗಿ ಮುಂಬೈನ ಕೊಲಾಬಾ ಕ್ಷೇತ್ರದ ಬಿಜೆಪಿ ಶಾಸಕ ರಾಹುಲ್ ನರ್ವೇಕರ್ ಆಯ್ಕೆಯಾಗಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಸ್ಪೀಕರ್ ಆಯ್ಕೆ ಚುನಾವಣೆ ನಡೆದಿದ್ದು, ನೂತನ ಸ್ಪೀಕರ್ಗೆ ಸಿಎಂ ಶಿಂಧೆ, ಡಿಸಿಎಂ ಫಡ್ನವೀಸ್ರಿಂದ ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ನೂತನ ಸ್ಪೀಕರ್ ರಾಹುಲ್ ನರ್ವೇಕರ್ಗೆ ನರಹರಿ ಜಿರ್ವಾಲ್ ಅಧಿಕಾರ ಹಸ್ತಾಂತರ ಮಾಡಿದರು. ಹುಬ್ಬಳ್ಳಿಯಲ್ಲಿ ನಡೆದ ಟಿವಿ9 ಎಜುಕೇಷನ್ ಸಮಿಟ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕುಸುಗಲ್ ರಸ್ತೆಯ ಶ್ರೀನಿವಾಸ್ ಗಾರ್ಡನ್ನಲ್ಲಿ 2 ದಿನಗಳ ಎಜುಕೇಷನ್ ಸಮಿಟ್ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳು ಸಮಿಟ್ಗೆ ವಿಸಿಟ್ ಕೊಟ್ಟು ಸಮಸ್ಯೆ ಬಗೆಹರಿಸಿಕೊಂಡರು. ಸಮಿಟ್ನಲ್ಲಿ ದೇಶ ಹಾಗೂ ರಾಜ್ಯದ 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗಿದ್ದವು. ಟಿವಿ9 ಎಜುಕೇಷನ್ ಸಮಿಟ್ಗೆ ಬರುವವರಿಗೆ ಲಕ್ಕಿ ಟಿಪ್ ಮೂಲಕ ಚಿನ್ನದ ಕಾಯಿನ್, ಬೆಲೆ ಬಾಳುವ ಸ್ಮಾರ್ಟ್ ಫೋನ್ಗಳಂತಹ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶ ಇತ್ತು. ತಾರಕಕ್ಕೇರಿದ ಈದ್ಗಾ ಮೈದಾನ ವಿವಾದ. ಜುಲೈ 12ರಂದು ಚಾಮರಾಜಪೇಟೆ ಬಂದ್. ಸಿದ್ದು ಡಿಕೆಶಿ ವಾರ್ಗೆ ಬಿದ್ದಿಲ್ವಾ ಬ್ರೇಕ್? ಮಳ್ಳಿಯ ಕಿಡ್ನಾಪ್ ಪ್ಲಾನ್ ಫೇಲ್ ಆಗಿದ್ದು ಹೇಗೆ? ಕಾರಿನಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಕಿರಾತಕರು ಮಾಡಿದ್ದೇನು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ತಾರಕಕ್ಕೇರಿದೆ. ಸೈಲೆಂಟ್ ಆಗಿ ಎಲ್ಲವನ್ನ ಗಮನಿಸ್ತಾ ಇದ್ದ ಹಿಂದೂ ಸಂಘಟನೆಗಳು ಕೆಂಡಾಮಂಡಲಗೊಂಡಿವೆ. ಈ ನಡುವೆ ಜುಲೈ 12ರಂದು ಬೆಂಗಳೂರಿನ ಚಾಮರಾಜಪೇಟೆ ಬಂದ್ ಮಾಡಲು ನಾಗರಿಕ ಒಕ್ಕೂಟ ಕರೆ ಕೊಟ್ಟಿದೆ. ಇಂದು ನಡೆದ ಸಭೆಯಲ್ಲಿ ಬಂದ್ ಮಾಡಲು ನಿರ್ಧರಿಸಲಾಗಿದ್ದು, ಈದ್ಗಾ ಮೈದಾನ ಹಿಂದೂಗಳಿಗೆ ಸೇರಿತು ಅಂತ ಆಗ್ರಹಿಸುತ್ತಿದ್ದಾರೆ. ಅಲ್ಲದೆ ಬಂದ್ಗೆ ಜಯ ಕರ್ನಾಟಕ ಸಂಘಟನೆ ಕೂಡ ಸಾಥ್ ನೀಡಿದ್ದು, ಆಗಸ್ಟ್ 15ರಂದು ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸುತ್ತೇವೆ ಅಂತ ಘೋಷಣೆ ಕೂಗಿದ್ದಾರೆ. ಇನ್ನು ಈದ್ಗಾ ಮೈದಾನ ವಿವಾದ ಕುರಿತು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದಿಂದ ನಡೆದಂತಹ ಸಭೆಯಲ್ಲಿ ಗದ್ದಲ ನಡೆಯಿತು. ಯಾಕಂದ್ರೆ ಸಭೆಗೆ ಶಾಸಕ ಜಮೀರ್ ಆಹ್ವಾನಿಸಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಸಭೆಗೆ ಜಮೀರ್ ಅಹಮದ್ ಬರಬಾರದು, ಶಾಸಕರಿಂದಲೇ ವಿವಾದವಾಗಿದ್ದು, ಅವರಿಗೆ ಯಾಕೆ ಆಹ್ವಾನ? ಜಮೀರ್ ಬಂದ್ರೆ ನಾವೆಲ್ಲರೂ ಹೋಗ್ತೇವೆ ಅಂತ ಕಿಡಿಕಾರಿದ್ರು. ಇತ್ತ ರಕ್ತ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಮೈದಾನ ಬಿಟ್ಟು ಕೊಡಲ್ಲ ಅಂತ ಶಾಸಕ ಜಮೀರ್ಗೆ ನೇರವಾಗಿ ಚಾಮರಾಜಪೇಟೆ ನಾಗರಿಕರು ಸವಾಲ್ ಹಾಕಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು, ಚಾಮರಾಜಪೇಟೆ ಮೈದಾನ ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ, ಎಲ್ಲೋ ಕುಳಿತು ಆಪರೇಟ್ ಮಾಡಿ ಇಲ್ಲಿ ಆಟ ಆಡಬೇಡಿ, ಹಿಂದೂಗಳನ್ನ ಕೆರಳಿಸಬೇಡಿ. ಜಮೀರ್ ಅವರೇ ಹುಷಾರಾಗಿರಿ ಅಂತ ಜಮೀರ್ಗೆ ಚಾಮರಾಜಪೇಟೆ ನಾಗರಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಸಮರಕ್ಕೆ ಬ್ರೇಕ್ ಬಿದ್ದಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಪೂಜೆಗೆ ಗೌರವ ಕೊಡಲ್ಲ, ಪಕ್ಷ ಪೂಜೆ ಮಾಡ್ತೀವಿ ಅಂತ ಪರೋಕ್ಷವಾಗಿ ಡಿಕೆಶಿ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ನಲಾಗ್ತದೆ. ಇದಷ್ಟೇ ಅಲ್ಲ, ನಮ್ಮ ಸರ್ಕಾರ ಬಂದಾಗ ನನ್ನನ್ನ ಮಂತ್ರಿ ಮಾಡಿಲ್ಲ, ಮಂತ್ರಿಗಿರಿ ಸಿಗದಿದ್ದಾಗಲೇ ನಾನು ಉಸಿರಿಗೆತ್ತಿಲ್ಲ, ನನ್ನಂತ ನಿಷ್ಠಾವಂತ ಕಾರ್ಯಕರ್ತರನ್ನ ತೋರಿಸಿ ಅವರ ನೇತೃತ್ವದಲ್ಲೇ ಚುನಾವಣೆಗಾಗಿ ನಾವು ಹೋರಾಟ ಮಾಡಿದ್ವಿ, ಸರ್ಕಾರ ಸೋತಾಗಲೂ ಕೂಡ ವಿಪಕ್ಷ ನಾಯಕರನ್ನ ಮಾಡಿದ್ದೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಮಾತನಾಡಿದಂತ ಡಿಕೆಶಿ 2023ರ ಚುನಾವಣೆಯನ್ನ ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸಲಿದ್ದೇವೆ ಅಂತ ಹೇಳಿದರು. ಅಲ್ಲದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಜಯಂತಿ ನಡೆಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನನ್ನ ಹುಟ್ಟುಹಬ್ಬ ಕೇದಾರನಾಥ ಸನ್ನಿಧಿಯಲ್ಲಿ ಆಚರಿಸಿಕೊಂಡು ಇದೀಗ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬ ಪ್ರಯುಕ್ತ ಕಾರ್ಯಕರ್ತರು, ಅಭಿಮಾನಿಗಳು ಸೇರಿಕೊಂಡು ಮಾಡುತ್ತಿದ್ದಾರೆ ಅಂತ ಡಿಕೆಶಿ ಹೇಳಿದರು. ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ ತಾಲೂಕಿನ ಕಿತ್ತಗನೂರು ಗ್ರಾಮದಲ್ಲಿ ಬಾಲಕನನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ 2 ಐನಾತಿಗಳು ತಗಲಾಕೊಂಡಿದ್ದಾರೆ. ಕೆಆರ್ಪುರಂ ಮೂಲದ ಶಕ್ತಿವೇಲು, ಸುನೀತಾ ಬಂಧಿತ ಆರೋಪಿಗಳು. ಈ ಮೂತಿಗಳು ಉಂಡ ಮನೆಗೆ ಕನ್ನ ಹಾಕಲು ಯತ್ನಿಸ್ತಾ ಇದ್ರು. ಅಂದ್ರೆ ಮನೋಜ್ ಕುಮಾರ್ ಎಂಬುವರ ಮನೆಯಲ್ಲಿ ಕೆಲಸಕ್ಕೆ ಸೇರಿದಂತ ಶಕ್ತಿವೇಲು ಮನೆ ಮಾಲೀಕನ 6 ವರ್ಷದ ಮಗನನ್ನ ಕಿಡ್ನಾಪ್ಗೆ ಯತ್ನಿಸಿದ್ರಂತೆ. ಇನ್ನು ಈ ಶಕ್ತಿವೇಲು ಮನೋಜ್ ಮಗನನ್ನ ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಕೆಲಸ ಬಿಟ್ಟು ಸುಮ್ಮನೆ ಇದ್ದ. ಈ ನಡುವೆ ಮನೆ ಮಾಲೀಕನಿಗೆ ಫೋನ್ ಮಾಡಿ ನಿನ್ನ ಮಗನನ್ನ ಅಪಹರಿಸುವುದಾಗಿ ಬೆದರಿಕೆ ಹಾಕಿದ್ದಂತೆ. ಅದು ಕೂಡ 5 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಂತೆ. ಆದ್ರೆ ಹಣ ಕೊಡದೇ ಇದ್ದಾಗ ಅಪಹರಣಕ್ಕೆ ಸ್ನೇಹಿತೆ ಸುನೀತಾಳನ್ನ ಬಳಸಿಕೊಂಡು ಶಾಲೆಯಿಂದ ಕಾರಿನಲ್ಲಿ ಬರ್ತಾ ಇರುವಾಗ ಬಾಲಕನನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ.
ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಶ್ರೀಗಂಧ ಚೋರನನ್ನ ಅರಣ್ಯ ಇಲಾಖೆ ವಿಶೇಷ ಅಧಿಕಾರಿಗಳ ತಂಡ ಬಂಧಿಸಿದೆ. ಕಬ್ಬನ್ಪೇಟೆ ನಿವಾಸಿ ಜಗನ್ನಾಥ್ ಬಂಧಿತ ಆರೋಪಿ. ಈತನಿಂದ 45 ಕೆಜಿ ತೂಕದ ಶ್ರೀಗಂಧದ ತುಂಡುಗಳನ್ನು ಸೀಸ್ ಮಾಡಲಾಗಿದ್ದು, ಆರೋಪಿ ವಿಚಾರಣೆ ವೇಳೆ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಮುಂಬೈನಿಂದ ಬೆಂಗಳೂರಿನಲ್ಲಿ ಕಾರಿಗೆ ಬಂದು ಕಾರಿನ ಸ್ಟೀರಿಯೋ ಸಿಸ್ಟಮ್ ಕಳ್ಳತನ ಮಾಡ್ತಾ ಇದ್ದ ಗ್ಯಾಂಗ್ ತಗ್ಲಕೊಂಡಿದೆ. ಜುಬೇರ್ ಅಹ್ಮದ್, ಜಾಕಿರ್ ಹುಸೇನ್ ಬಂಧಿತ ಆರೋಪಿಗಳು. ಈ ಮೂತಿಗಳು ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಓಡಾಡಿ ರಾತ್ರಿ ವೇಳೆ ಸೈಲೆಂಟ್ ಆಗಿ ಕಾರುಗಳಲ್ಲಿ ಸಿಸ್ಟಮ್ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಘಟನೆ ಸಂಬಂಧ ಸದಾಶಿವನಗರ, ಬಾಗಲಗುಂಟೆ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಸರಿಸುಮಾರು 50 ಕಾರುಗಳ ಸ್ಟೀರಿಯೋ ಸಿಸ್ಟಮ್ ಕಳ್ಳತನ ಮಾಡಿದ್ರಂತೆ. ನಟಿ ಪವಿತ್ರ ಹಾಗೂ ರಮ್ಯಾ ನಡುವೆ ಬಿಗ್ ವಾರ್. ಕೈಗೆ ಚಪ್ಪಲಿ ಎತ್ಕೊಂಡು ರಮ್ಯಾ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾಕೆ? ಆಪರೇಷನ್ ಹುಲಿ ಸಕ್ಸಸ್, ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್. ಈ ಕುರಿತ ಸಂಪೂರ್ಣ ಮಾಹಿತಿ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟಿ ಪವಿತ್ರ ಹಾಗೂ ರಮ್ಯಾ ರಘುಪತಿ ನಡುವಿನ ಸಮರ ತಾರಕಕ್ಕೇರಿದೆ. ಅದು ಕೂಡ ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಒಂದೇ ರೂಮ್ನಲ್ಲಿದ್ದ ಪವಿತ್ರ, ಲೋಕೇಶ್ ಮತ್ತು ನಟ ನರೇಶ್ ರೂಮ್ ಬಾಗಿಲಿನ ಬಳಿ ರಮ್ಯಾ ರಂಪಾಟ ನಡೆಯಿತು. ರೂಮ್ನಿಂದ ಹೊರಗೆ ಬನ್ನಿ ಅಂತ ರಮ್ಯಾ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನರೇಶ್ ಹಾಗೂ ಪವಿತ್ರ ರೂಮ್ನಿಂದ ಹೊರಬರ್ತಿದ್ದಂತೆ ರಮ್ಯಾ ಇಬ್ಬರನ್ನು ಕೂಡ ತಡೆಯಲು ಪ್ರಯತ್ನ ಮಾಡಿದ್ರು. ಆದ್ರೆ ಈ ವೇಳೆ ನರೇಶ್ ಮತ್ತು ಪವಿತ್ರ ಕೇರ್ ಮಾಡಲಿಲ್ಲ. ಇದರಿಂದ ಕೆರಳಿದ ರಮ್ಯಾ ಚಪ್ಪಲಿ ಎತ್ಕೊಂಡು ಆಕ್ರೋಶ ಹೊರಹಾಕಿದ್ದಾರೆ. ರಮ್ಯಾ ಕೈಗೆ ಚಪ್ಪಲಿ ಎತ್ಕೊಳ್ತಾ ಇದ್ದಂತೆ ಪೊಲೀಸರು ಮತ್ತು ಆಪ್ತರಕ್ಷಕರು ರಮ್ಯಾಳನ್ನ ತಡೆದಿದ್ದಾರೆ. ನಂತರ ನರೇಶ್ ಹಾಗೂ ಪವಿತ್ರ ಪೊಲೀಸ್ ಭದ್ರತೆಯಲ್ಲಿ ಖಾಸಗಿ ಹೋಟೆಲ್ನಿಂದ ಹೊರಹೋಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಟ ನರೇಶ್ ಪವಿತ್ರ ತಂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ರಮ್ಯಾ ಕಿಡಿಕಾರಿದ್ದಾರೆ. ಈ ಗಲಾಟೆಯಲ್ಲಿ ನಾನು ಪವಿತ್ರ, ಲೋಕೇಶ್ ಅನ್ನ ದೂರೋದಿಲ್ಲ. ಪತಿ ನರೇಶ್ ನನಗೆ ಮೋಸ ಮಾಡಿದ್ದಾರೆ. ನರೇಶ್ ನನ್ನನ್ನು ಮದುವೆಯಾಗಿದ್ದೆ ರಾಜಕೀಯ ಉದ್ದೇಶಕ್ಕಾಗಿ. ಮದುವೆಯಾಗಿ 2 ವರ್ಷ ಮಾತ್ರ ನರೇಶ್ ಅನ್ಯೋನ್ಯವಾಗಿದ್ರು. ಬಳಿಕ ನನಗೆ ತೊಂದರೆ ಕೊಡ್ತಲೇ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಎಷ್ಟೇ ಅಲ್ಲದೆ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡುವುದಿಲ್ಲ ಅಂತ ರಮ್ಯಾ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ರಮ್ಯಾ, ನಾನು ಒಳ್ಳೆಯ ಮನತನಕ್ಕೆ ಸೇರಿದವಳು. ನನ್ನ ಉಸಿರು ಇರೋವರೆಗೂ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಬಳಿ ಬಾಳೆ ತೋಟದಲ್ಲಿ ಅಡಗಿದ್ದ ಹುಲಿರಾಯ ಆಪರೇಷನ್ ಸಕ್ಸಸ್ ಆಗಿದೆ. ಅದು ಕೂಡ ದಸರಾ ಆನೆ, ಅಭಿಮನ್ಯು ಹಾಗೂ ಶ್ರೀಕಂಠ ಆನೆಗಳ ಸಹಾಯದಿಂದ ಹುಲಿ ಸೆರೆ ಕಾರ್ಯಾಚರಣೆ ನಡೆಸಿದೆ. ಇನ್ನು ಈ ಹುಲಿ ಕಳೆದ 2-3 ದಿನಗಳ ಹಿಂದೆ ಗೋಪಾಲಪುರದಲ್ಲಿ 2 ಹಸುವಿನ ಜೀವ ತೆಗೆದು 2 ರೈತರ ಮೇಲೆ ದಾಳಿ ನಡೆಸಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟು ಹುಲಿಯನ್ನ ಕೊನೆಗೂ ಸೆರೆ ಹಿಡಿದಿದ್ದಾರೆ. ರಾಮನಗರದ ಟೌನ್ ಠಾಣೆ ಪಿಎಸ್ಐ ಮುರಳಿ ನೇತೃತ್ವದ ತಂಡ ರಾಮನಗರದ ರೌಡಿ ಶೀಟರ್ಗಳಿಗೆ ಶಾಕ್ ನೀಡಿದೆ. ಯಾಕಂದ್ರೆ 10ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಮನೆಯಲ್ಲಿ ಕೂಲಾಗಿದ್ದ ರೌಡಿ ಶೀಟರ್ಗಳು ಪೊಲೀಸರನ್ನ ಕಂಡು ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗಿದ್ರು. ಈಗಾಗಲೇ ಪ್ರವಾಹದ ಭೀತಿಯಲ್ಲಿರುವಂತಹ ಕೊಡಗಿನ ಜನತೆ ಮತ್ತಷ್ಟು ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ನದಿಗಳು ತುಂಬಿ ಹರಿತಿವೆ. ಕಾವೇರಿ ನದಿ ಹಾಗೂ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲ ಮತ್ತು ನಾಪೋಕ್ಲು ರಸ್ತೆ ಮೇಲೆ ನೀರು ಹರಿದಿದೆ. ಇನ್ನು ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕಲ್ಲುಗುಂಡಿ ಬಳಿ ಮರ ನೆಲಕಚ್ಚಿದೆ. ಅದರಲ್ಲೂ ಮನೆ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದ್ದು ಮನೆಯ ಮಾಲೀಕ ಕಂಗಾಲಾಗಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.